ಕೃಷ್ಣೇಗೌಡನ ಆನೆ 2 ಅಂಕದ ಪ್ರಶ್ನೋತ್ತರ. ನಮ್ಮ ಕಡೆ ಕೆಮ್ಮುವುದು ಕಾಲಿಂಗ್ ಬೆಲ್ ಇದ್ದ ಹಾಗೆ ಎಂದು ನಿರೂಪಕರು ಹೇಳುವುದೇಕೆ? ಮನೆಯವರ ಹೆಸರು ಏನು? ಹೆಸರು ಹಿಡಿದು ಕರೆಯಬೇಕೋ? ಸ್ವಾಮಿ ಎನ್ನಬೇಕೋ? ಬಹುವಚನವನ್ನು ಉಪಯೋಗಿಸಬೇಕೋ? ಏಕವಚನವನ್ನು ಉಪಯೋಗಿಸಬೇಕೋ? ಹೀಗೆ ಭಾಷೆಯನ್ನು ಉಪಯೋಗಿಸಬೇಕೆಂದರೆ ತೊಂದರೆ ಉಂಟಾಗುತ್ತದೆ. ಆದ್ದರಿಂದ ಲೇಖಕರು ಕೆಮ್ಮು ನಮ್ಮ ಕಡೆ ಕಾಲಿಂಗ್ ಬೆಲ್ ಇದ್ದ ಹಾಗೆ ಎಂದು ಹೇಳಿದ್ದಾರೆ. ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು. ಇನಾಮು ಕೇಳಲು, ಚಂದ ವಸೂಲಿಗೋ, ಕಾಫಿ ಬೀಜ ಅಥವಾ ಏಲಕ್ಕಿಯನ್ನು ಕೇಳಲು ಬಂದಿರಬಹುದು ಎಂದು ಯೋಚಿಸಿದರು. ಕೃಷ್ಣೇಗೌಡನ ಆನೆ ಹುಟ್ಟಿ ಬೆಳೆದ ಬಗೆ ಹೇಗೆ? ಗೂಡೂರು ಮಠದಲ್ಲಿ ಆನೆ ಮರಿ ಹಾಕಿತು. ಅದೇ ಕೃಷ್ಣೇಗೌಡರ ಬಳಿ ಇರುವ ಗೌರಿ ಎಂಬ ಆನೆ. ಇದು ಹುಟ್ಟಿ ಬೆಳೆದದ್ದಲ್ಲ ನಾಡಿನಲ್ಲಿ, ಜನರ ಮಧ್ಯೆ. ಆದ್ದರಿಂದ ಇದಕ್ಕೆ ಕಾಡಿನ ಬಗ್ಗೆಯಾಗಲಿ ಅಥವಾ ಕಾಡಿನಲ್ಲಿರುವ ಇತರ ಆನೆಗಳ ಬಗ್ಗೆಯಾಗಲಿ ತಿಳಿದಿರಲಿಲ್ಲ. ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಕಲು ತ್ರಾಸಾದದ್ದು ಏಕೆ? ವೇಲಾಯುಧ ದಿನದ 24 ಗಂಟೆ ಕುಡಿದುಕೊಂಡೇ ಬಿದ್ದಿರುತ್ತಿದ್ದ. ಇದು ಮಠದ ಸಾತ್ವಿಕ ವಾತಾವರಣಕ್ಕೆ ಧಕ್ಕೆಯಾಗಿತ್ತು. ಆದ್ದರಿಂದ ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಕಲು ತ್ರಾಸಾಗಿತ್ತು. ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು? ಆನೆ ಸಾಕುವುದು ಎಂದರೆ ಸಾಮಾನ್ಯವೇ? ಎಲೆಕ್ಷನ್ಗೆ ನಿಂತ ಹಾಗೆ. ಮನೆ ಮಠ ಸಂಪೂರ್ಣ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣನ್ನು ಹಾಕುವ ಕ್ಷಿಪ್ರ ಮಾರ್ಗ ಎಂದು ಭಾವಿಸಿದ್ದರು. ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ? ಮಠದಲ್ಲಿ ಮೊಸರನ್ನ ಒಣಹುಲ್ಲು ತಿಂದು ಸೊರಗಿದ್ದ ಆನೆಗೆ ಕೃಷ್ಣೇಗೌಡ ಬಯನೆ ಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು ನೀಡಿ ಸಾಕಿದ. ಕಾಡಾನೆ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣವೇನು? ಅರಣ್ಯ ಇಲಾಖೆಯವರು ಕಾಡಿನ ಮರವನ್ನು ತೆಗೆದು ನೀಲಗಿರಿ, ಅಕೇಶಿಯಾ ಮುಂತಾದ ಆನೆಗಳಿಗೆ ನಿರುಪಯುಕ್ತವಾದ ಮರವನ್ನು ನೆಡುತ್ತಿದ್ದಾರೆ. ಆದ್ದರಿಂದ ಆನೆಗಳು ಕಾಡನ್ನು ಬಿಟ್ಟು ನಾಡಿಗೆ ಬರುತ್ತಿವೆ ಎಂದು ಹೇಳಿದ. ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ನಂಬರ್ 1 ಎನಿಮಿಗಳು ಯಾರು? PWDನವರು, ಕರೆಂಟ್ನವರು ಹಾಗೂ ಟೆಲಿಫೋನ್ನವರು ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ನಂಬರ್ 1 ಎನಿಮಿಗಳು. ನಾಗರಾಜ ದುರ್ಗಪ್ಪನ ಮೇಲೆ ಏನೆಂದು ರೇಗಿದ? ನಿನ್ನ ಪುಕಾರೇನಿದ್ರೂ ಬರವಣಿಗೆಯಲ್ಲಿರಬೇಕು, ಹಾಗಿದ್ರೆ ಮಾತ್ರ ನಾನು ಆಕ್ಷನ್ ತೆಗೆದುಕೊಳ್ಳಬಹುದು ಎಂದು ನಾಗರಾಜ ದುರ್ಗಪ್ಪನ ಮೇಲೆ ರೇಗಿದ. ಡ್ರೈವರ್ ತಲೆ ಜಜ್ಜಿ ಹೋದದ್ದು ಹೇಗೆ? ಆನೆ ಅದಕ್ಕೆ ಕಾರಣವೇ? ಲಾರಿಯ ಕ್ಯಾಬಿನ್ನಲ್ಲಿ ಇಟ್ಟಿದ್ದ ಮಣಬಾರದ ಜಾಕ್ ಡ್ರೈವರ್ನ ತಲೆಯ ಮೇಲೆ ಬಿದ್ದುದರಿಂದ ಆತನ ತಲೆ ಜಜ್ಜಿ ಹೋಯಿತು. ಇದಕ್ಕೆ ಆನೆ ಕಾರಣವಲ್ಲ. ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ದುರ್ಗಪ್ಪ ವಿವರಿಸಿದ್ದು ಹೇಗೆ? ದುರ್ಗಪ್ಪ ಲೇಖಕರನ್ನು ಕುರಿತು, ನಮ್ಮ ಡಿಪಾರ್ಟ್ಮೆಂಟಿನ ಲೈನ್ಮ್ಯಾನ್ಗಳ್ಯಾರು ಈವರೆಗೆ ಸರ್ವೀಸ್ ಮುಗಿಸಿ ರಿಟೈರ್ಡ್ ಆಗಿರೋದನ್ನು ನೋಡಿದ್ದೀರಾ? ಕರೆಂಟಿನ ಜೊತೆಗಿನ ಕೆಲಸ ಅದು. ಒಂದಲ್ಲ ಒಂದು ದಿನ ಎಚ್ಚರ ತಪ್ಪಿದ್ರೂ ಅಲ್ಲೇ ನಮ್ಮ ಸರ್ವೀಸ್ ಮುಗಿದಂತೆ ಎಂದು ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಕೆಲಸ ಎಂದು ವಿವರಿಸಿದ. ಜಬ್ಬರ್ ನಿರೂಪಕರಿಗೆ ಅಂಚೆ ವಿಲೇವಾರಿ ಬಗ್ಗೆ ಅಸಡ್ಡೆಯಿಂದ ಏನು ಹೇಳಿದ? ಜಬ್ಬರ್ ನಿರೂಪಕರನ್ನು ಕುರಿತು, ಅಯ್ಯೋ, ಯಾವುದೋ ಮದುವೆ ಮನೆ ಕಾಗದ ಸಾರ್, ನೀವೇನು ಹೋಗೋದಿಲ್ಲ, ಏನಿಲ್ಲ, ಅದನ್ನು ಇವತ್ತು ಕೊಟ್ಟರು ಒಂದೇ, ನಾಳೆ ಕೊಟ್ಟರು ಒಂದೇ ಎಂದು ಅಸಡ್ಡೆಯಿಂದ ಹೇಳಿದ. ನಾಯಿ ಕಚ್ಚಿದ್ದಲ್ಲಿ ಎಂದಾಗ ಜಬ್ಬರ್ ಇರುಸು ಮರುಸಿನಿಂದ ಏನು ಹೇಳಿದ? ಹೋಗಲಿ ಬಿಡಿ, ಅದು ಬೀದಿಲಿ ತೋರಿಸೋ ಹಂಗಿಲ್ಲ, ನನ್ನ ಮಗಂದು ಅಂಥ ಜಾಗದಲ್ಲಿ ಕಚ್ಚಿದೆ, ಪ್ಯಾಂಟ್ ಬಿಚ್ಚಬೇಕಾಗುತ್ತದೆ ಎಂದು ಇರುಸು ಮುರುಸಿನಿಂದ ಹೇಳಿದ. ಹುಚ್ಚುನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆಂದು ಪುಟ್ಟಯ್ಯ ಹೇಳಿದನು. ಹುಚ್ಚುನಾಯಿಗಳ ಹತ್ತಿರ ಧೈರ್ಯದ ಪ್ರಶ್ನೆ ಬರುವುದಿಲ್ಲ. ಅವು ತಲೆ ಕೆಟ್ಟು ಕಂಡಲ್ಲಿ ಕಚ್ಚುತ್ತವೆ. ಆಸ್ಪತ್ರೆಯಲ್ಲಿರುವ ಕುರ್ಚಿ, ಮೇಜು, ಕಾಲುಗಳಿಗೆಲ್ಲ ಕಚ್ಚುತ್ತವೆ ಎಂದು ಪುಟ್ಟಯ್ಯ ಹುಚ್ಚುನಾಯಿಗಳ ವರ್ತನೆಯ ಬಗ್ಗೆ ಹೇಳಿದ. ನಾಯಿಯನ್ನು ಕೊಲ್ಲದೆ ನೌಕರರು ಸುಳ್ಳು ಹೇಳುವರೆಂದು ನಿರೂಪಕರು ಯಾವ ಸಲಹೆಯನ್ನು ನೀಡಿದರು? ನಾಯಿ ಕೊಂದ ನಂತರ ನೌಕರರು ಅದರ ಬಾಲ ತೆಗೆದುಕೊಂಡು ಬಂದು ತೋರಿಸಬೇಕೆಂದು ನಿರೂಪಕರು ಖಾನ್ ಸಾಹೇಬರಿಗೆ ಸಲಹೆಯನ್ನು ನೀಡಿದರು.
ಆನೆಯೇ ತಿಮ್ಮಪ್ಪನ ಸಾವಿಗೆ ಕಾರಣವೆಂದು ದುರ್ಗಪ್ಪ ಹೇಳಿದಾಗ ನಿರೂಪಕರ ಪ್ರತಿಕ್ರಿಯೆ ಏನು? ಲೇಖಕರು ದುರ್ಗಪ್ಪನನ್ನು ಕುರಿತು ಅದೇನ್ ಮಾಡ್ತಯ್ಯ ಆನೆ, ಎಲ್ಲೋ ಕಂಬದ ಮೇಲೆ ಸತ್ತಿರೋ ತಿಪ್ಪಣ್ಣನಿಗೂ ಎಲ್ಲೋ ಓಡಾಡಿಕೊಂಡಿರುವ ಆನೆಗೂ ಕತೆ ಕಟ್ತೀಯಲ್ಲ, ಬಾಯಿಲ್ದವರು ಈ ಪ್ರಪಂಚದಲ್ಲಿ ಬದುಕೋ ಹಾಗೆ ಇಲ್ವೇನಯ್ಯ ಎಂದು ಹೇಳಿದರು. ಡ್ರೈವರ್ ಅಬ್ಬಾಸ್ ಕ್ಲೀನರ್ ಕೃಷ್ಣರ ಸಾವಿಗೆ ಕಾರಣವೇನು? ಡ್ರೈವರ್ ಅಬ್ಬಾಸ್ ಲಾರಿಯನ್ನು ಬಿಟ್ಟುಕೊಂಡು ಬರಬೇಕಾದರೆ ಆತನಿಗೆ ಬೀಡಿ ಸೇದುವ ತೆವಲು ಪ್ರಾರಂಭವಾಯಿತು. ಸ್ಟೇರಿಂಗನ್ನು ಕೃಷ್ಣನ ಕೈಯಲ್ಲಿ ಕೊಟ್ಟು ಬೀಡಿಯನ್ನು ಹೊತ್ತಿಸಿಕೊಳ್ಳುವ ಸಂದರ್ಭದಲ್ಲಿ ಲಾರಿ ಮರದ ಕಡೆಗೆ ಧಾವಿಸಿತು. ಮರಕ್ಕೆ ಲಾರಿ ಡಿಕ್ಕಿ ಹೊಡೆದದ್ದರಿಂದ ಹಿಂದೆ ಇದ್ದ ದಿಮ್ಮಿಗಳು ಕ್ಯಾಬಿನ್ನನ್ನು ಸೀಳಿಕೊಂಡು ಒಳನುಗ್ಗಿದವು. ಮರಕ್ಕೂ ಹಾಗೂ ದಿಮ್ಮಿಗಳ ಮಧ್ಯೆ ಸಿಲುಕಿದ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣ ಸಾವನ್ನಪ್ಪಿದರು. ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣರ ಸಾವಿಗೆ ಆನೆ ಕಾರಣವಲ್ಲವೆಂದು ಕೃಷ್ಣೇಗೌಡ ಏಕೆ ಹೇಳಲಾಗಲಿಲ್ಲ? ಏಕೆಂದರೆ ಇವರು ಮಾಡುತ್ತಿದ್ದ ವ್ಯವಹಾರವೇ ಅಂತಹದ್ದು. ಈ ವಿಷಯ ಜನರಿಗೆ ತಿಳಿಸಿದರೆ ಇವರು ಮಾಡುತ್ತಿರುವ ಕಳ್ಳನಾಟ ಸಾಗಾಣೆಯ ವಿಚಾರ ಸಮಾಜಕ್ಕೆ ಗೊತ್ತಾಗಿ ಕೃಷ್ಣೇಗೌಡನ ಆನೆ, ಶಿವೇಗೌಡರ ಸ್ಯಾಮಿಲ್ ಹಾಗೂ ಲಾರಿ ಸೀಸ್ ಆಗುತ್ತಿತ್ತು. ಆದ್ದರಿಂದ ಈ ವಿಷಯವನ್ನು ಯಾರಿಗೂ ಹೇಳುವಂತಿರಲಿಲ್ಲ. ಆನೆಯನ್ನು ಹದ್ದುಬಸ್ತಿನಲ್ಲಿಡುವುದರ ಬಗ್ಗೆ ವೇಲಾಯುಧನ ಅಪ್ಪ ಏನು ಹೇಳಿದ್ದ? ಆನೆಯ ಕಾಲುಗಳ ಉಗುರ ಬಳಿ ಅಂಕುಶದಿಂದ ತಿವಿದರೆ ಅದಕ್ಕೆ ಪ್ರಾಣವೇ ಹೋಗುವಷ್ಟು ನೋವಾಗುತ್ತದೆಂದು, ಆ ಭಯಂಕರ ನೋವಿಗೆ 4 ಸಾರಿ ತಿವಿಯೋದರೊಳಗೆ ಎಂತಹ ಪುಂಡ ಆನೆಯಾದರೂ ಶರಣಾಗಿ ನೆಲದ ಮೇಲೆ ಮಲಗಿಬಿಡುತ್ತದೆಂದು ವೇಲಾಯುಧನ ಅಪ್ಪ ಅವನಿಗೆ ಹೇಳಿದ್ದ. ಅರಣ್ಯ ಇಲಾಖೆಯವರು ನಾಗರಾಜನನ್ನು ಕುರಿತು ಏನೆಂದು ಜಾಹೀರಾತು ನೀಡಿದರು? ಅರಣ್ಯ ಇಲಾಖೆಯವರು ಪತ್ರಿಕೆಯಲ್ಲಿ ನಾಗರಾಜನ ಫೋಟೋ ಕೊಟ್ಟು, ಮನೆಯವರು, ಮೇಲಧಿಕಾರಿಯವರು ಹಾಗೂ ಊರಿನ ಜನರೆಲ್ಲ ನಿನ್ನದೇ ನಿರೀಕ್ಷೆಯಲ್ಲಿದ್ದೇವೆಂದು, ನಿನ್ನ ವಿರುದ್ಧ ಯಾವುದೇ ಕ್ರಮ ಅಥವಾ ಶೋಕಾಸ್ ನೋಟಿಸ್ ಅಥವಾ ಕೊಲೆ ಯಾವುದೇ ತನಿಖೆ ನಡೆಸುವುದಿಲ್ಲವೆಂದು, ಈ ಮನವಿ ನೋಡಿದ ಕೂಡಲೇ ಎಲ್ಲಿದ್ದರೂ ಹಿಂತಿರುಗಿ ಬರಬೇಕೆಂದು ಜಾಹೀರಾತು ಕೊಟ್ಟು ಇಂದಲ್ಲ ನಾಳೆ ಅವನು ಅಂದರೆ ನಮ್ಮ ನಾಗರಾಜ ಬರಬಹುದೆಂದು ಕಾಯುತ್ತಿದ್ದಾರೆ. ಇಲ್ಲಿಗೆ ಕೃಷ್ಣೇಗೌಡನ ಆನೆ 2 ಅಂಕದ ಪ್ರಶ್ನೋತ್ತರ ಮುಕ್ತಾಯವಾಯಿತು. ಎಲ್ಲರೂ ಚೆನ್ನಾಗಿ ಕಲಿಯಿರಿ.